ರಕ್ತದ ಮಡುವಿನಲ್ಲಿ ಬಿದ್ದಿರುವ ಅಂಗನವಾಡಿ ಸಹಾಯಕಿ, ನೀರಿನಂತೆ ಹರಿದಿರುವ ರಕ್ತ ಏನಾಯ್ತು ಅಂತ ಓಡಿ ಬಂದ ಜನರು, ಪೊಲೀಸರಿಂದ ಪಿನ್ ಟು ಪಿನ್ ಪರಿಶೀಲನೆ, ಆರೋಪಿಯನ್ನು ಹಿಡಿದು ಕಟ್ಟಿ ಹಾಕಿದ ಗ್ರಾಮಸ್ಥರು. ಅಂಗನವಾಡಿ ಕೇಂದ್ರದ ಬಾಗಿಲು ಬಳಿ ಹೆಣವಾಗಿ ಬಿದ್ದಿರುವ ಮಹಿಳೆಯ ಹೆಸರು ಸುಮಾ. ಅಂಗನವಾಡಿ ಸಹಾಯಕಿ ಎಂದಿನಂತೆ ಅಂಗನವಾಡಿ ಕೇಂದ್ರಕ್ಕೆ ಕೆಲಸಕ್ಕೆ ಬಂದಿದ್ಲು. ಆದರೆ ಸ್ವಂತ ತಮ್ಮ ಸಂಜು ಮಚ್ಚಿನಿಂದ ಸುಮಾಳ ಕುತ್ತಿಗೆ ಹಾಗೂ ಕೈಗೆ ಭೀಕರ ಹಲ್ಲೆ ಮಾಡಿದ್ದಾನೆ. ಅಕ್ಕಪಕ್ಕದಲ್ಲಿದ್ದವರಿಗೆ ಒಂದು ಕ್ಷಣ ಏನಾಗ್ತಿದೆ ಅಂತ ನೋಡುವಷ್ಟರಲ್ಲಿ ಸುಮಾ ಉಸಿರು ಚಿಲ್ಲಿದ್ಲು. ಅಂಗನವಾಡಿ ಮಕ್ಕಳು ಬರುವ ಮುನ್ನವೇ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸಹಾಯಕಿಯ ಶವ ನೋಡಿ ಶಿಕ್ಕಾವಿಯ ಜನರು ಬೆಚ್ಚಿ ಬಿದ್ದಿದ್ದಾರೆ. ಸ್ವಂತ ಸಹೋದರಿಯನ್ನೇ ಕೊಂದು ಪರಾರಿಯಾಗುತ್ತಿದ್ದ ಆರೋಪಿ ಸಂಜುನನ್ನ ಸ್ಥಳೀಯರು ಹಿಡಿದು ಕಟ್ಟಿಹಾಕಿದ್ದಾರೆ. ಬಳಿಕ ಸ್ಥಳಕ್ಕೆ ಬಂದ ಶಿಕ್ಕಾವಿ ಠಾಣೆ ಪೊಲೀಸರು ಆರೋಪಿಯನ್ನ ವಶಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ರು. ಕೊಲೆಯಾದ ದುರ್ದೈವಿ ಸುಮಾ ಮೂಲತಃ ಹುಬ್ಬಳ್ಳಿ ತಾಲೂಕಿನ ತಾರಿಯಾಳ ಗ್ರಾಮದಾಕೆ. ಕೆಲವು ವರ್ಷಗಳ ಹಿಂದೆ ಶಿಕ್ಕಾವಿ ಪಟ್ಟಣದ ಶಿವಶಂಕರ್ ಎಂಬುವವರ ಜೊತೆ ವಿವಾಹವಾಗಿತ್ತು. ಆದರೆ ವೈವಾಹಿಕ ಜೀವನದಲ್ಲಿ ಬಿರುಕು ಮೂಡಿ ಗಂಡನಿಂದ ದೂರವಾಗಿ ಬೇರೆ ಮನೆಯಲ್ಲಿ ವಾಸವಿದ್ಲು. ಶಿಕ್ಕಾವಿಯ ಗುಡ್ಡದ ಓಣಿಯಲ್ಲಿರುವ ಅಂಗನವಾಡಿ ಕೇಂದ್ರಕ್ಕೆ ಸಹಾಯಕಿಯಾಗಿ ಕೆಲಸಕ್ಕೆ ಸೇರಿಕೊಂಡು ಜೀವನ ಸಾಗಿಸುತ್ತಿದ್ರು. ಇದರ ನಡುವೆ ತಮ್ಮ ಸಂಜು ಜೊತೆಗೆ ಆಸ್ತಿ ವಿಚಾರಕ್ಕೆ ಮನಸ್ತಾಪ ಉಂಟಾಗಿತ್ತು. ಅಲ್ಲದೆ ಸುಮಾ ಬೇರೊಬ್ಬನ ಜೊತೆ ಅನೈತಿಕ ಸಂಬಂಧ ಹೊಂದಿದಳು ಎಂಬ ಗುಮಾನವೂ ಇತ್ತು. ಇದರ ನಡುವೆ ತಮ್ಮ ಸಂಜು ಜೊತೆಗೆ ಆಸ್ತಿ ವಿಚಾರಕ್ಕೆ ಮನಸ್ತಾಪ ಉಂಟಾಗಿತ್ತು. ಅಲ್ಲದೆ ಸುಮಾ ಬೇರೊಬ್ಬನ ಜೊತೆ ಅನೈತಿಕ ಸಂಬಂಧ ಹೊಂದಿದಳು ಎಂಬ ಗುಮಾನಿಯೂ ಇತ್ತು. ಇದೇ ಕಾರಣಕ್ಕೆ ಆರೋಪಿ ಸಂಜು ಒಡ ಹುಟ್ಟಿದ ಅಕ್ಕಳನ್ನೇ ಕೊಲೆ ಮಾಡಿದ್ದಾನೆ ಎನ್ನಲಾಗಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನ ಬಂಧಿಸಿರುವ ಶಿಗ್ಗಾವಿ ಪೊಲೀಸರು ಆಸ್ತಿ ವಿವಾದ ಹಾಗೂ ಅನೈತಿಕ ಸಂಬಂಧದ 2 ಆಯಾಮಗಳಲ್ಲಿ ತನಿಖೆ ಚುರುಕುಗೊಳಿಸಿದ್ದಾರೆ.